ಸಂವಿಧಾನದಲ್ಲಿ 1ನೇ ಭಾಗ ರಾಜ್ಯಗಳ ಒಕ್ಕೂಟ 1.4 1ನೇ ವಿಧಿ ದೇಶದ ಹೆಸರು ಮತ್ತು ಭೂಪ್ರದೇಶಗಳು. 2ನೇ ವಿಧಿ ಹೊಸ ರಾಜ್ಯಗಳ ಸ್ಥಾಪನೆ. 3ನೇ ವಿಧಿ ರಾಜ್ಯಗಳ ಪುನರ್ವಿಂಗಡಣೆ, ರಾಜ್ಯಗಳ ಹೆಸರು ಬದಲಾವಣೆ, ರಾಜ್ಯಗಳ ಗಡಿ ಬದಲಾವಣೆ. 4ನೇ ವಿಧಿ ಸಂವಿಧಾನಕ್ಕೆ ಸಂಬಂಧಿಸಿದಂತೆ 2ನೇ ಮತ್ತು 3ನೇ ವಿಧಿಯನ್ನು ತಿದ್ದುಪಡಿ ಮಾಡುವ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ. 5ನೇ ವಿಧಿ ಪೌರತ್ವ. 6ನೇ ವಿಧಿ ಭಾರತದಿಂದ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು. 7ನೇ ವಿಧಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿರುವ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು. 8ನೇ ವಿಧಿ ಭಾರತದಿಂದ ಬೇರೆ ಬೇರೆ ದೇಶದಲ್ಲಿ ವಾಸವಿರುವ ಭಾರತೀಯರ ಹಕ್ಕುಗಳು. 9ನೇ ವಿಧಿ ಸ್ವಂತ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವ ಪಡೆದವರು ಭಾರತೀಯರ ಪೌರರಲ್ಲ. 10ನೇ ವಿಧಿ ಪೌರತ್ವ ಮುಂದುವರಿಕೆ. 11ನೇ ವಿಧಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡುವ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ. 12ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥ. 13ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಎಲ್ಲ ಸಮಾನ ರಕ್ಷಣೆ. 14ನೇ ವಿಧಿ 13ನೇ ವಿಧಿ ಸಂವಿಧಾನ ವಿರೋಧಿ ಕಾನೂನು ಮಾಡುವಂತಿಲ್ಲ. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 15ನೇ ವಿಧಿ ತಾರತಮ್ಯ ಮಾಡುವಂತಿಲ್ಲ. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧ 1955. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನಾವಕಾಶ. 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧ 1955. 18ನೇ ವಿಧಿ ಬಿರುದುಗಳನ್ನು ರದ್ದುಗೊಳಿಸಲಾಗಿದೆ. 19ನೇ ವಿಧಿ ವ್ಯಕ್ತಿಗೆ 6 ಸ್ವಾತಂತ್ರ್ಯಗಳಿವೆ. 20ನೇ ವಿಧಿ ಅಪರಾಧಿಗಳ ರಕ್ಷಣೆ. 21ನೇ ವಿಧಿ ಜೀವಿಸುವ ಹಕ್ಕು. 22ನೇ ವಿಧಿ ಆರೋಪಿಗಳ ರಕ್ಷಣೆ. 23ನೇ ವಿಧಿ ಮಾನವ ಕಳ್ಳ ಸಾಗಾಣಿಕೆ ನಿಷೇಧ. 24ನೇ ವಿಧಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ 1976. 25ನೇ ವಿಧಿ ಯಾವುದೇ ಧರ್ಮ ಪ್ರಚಾರ ಅಥವಾ ಸ್ವೀಕಾರ ಮಾಡಬಹುದು. 26ನೇ ವಿಧಿ ಧಾರ್ಮಿಕ ಸಂಸ್ಥೆಗಳ ಸ್ಥಾಪನೆ. 27ನೇ ವಿಧಿ ಸ್ವೀಕಾರ. 28ನೇ ವಿಧಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತರಕ್ಷಣೆ. 30ನೇ ವಿಧಿ ಅಲ್ಪಸಂಖ್ಯಾತರನ್ನು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಅಧಿಕಾರ. 31ನೇ ವಿಧಿ ಆಸ್ತಿ ಹಕ್ಕು ನಿಷೇಧ ಮಾಡಲಾಗಿದೆ 1978. 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. 33ನೇ ವಿಧಿ ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ ಹಕ್ಕುಗಳು. 34ನೇ ವಿಧಿ ಲಷ್ಕರಿ ಕಾನೂನು ಜಾರಿಯಾಗುವ ಸ್ಥಳದಲ್ಲಿ ಮೂಲಭೂತ ಹಕ್ಕುಗಳು ನಿಷೇಧ. 35ನೇ ವಿಧಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ.